ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ದಿನ ನಾವು ಬೇಸಿಕ್ ಅಥೆಂಟಿಕೇಶನ್ ಏನು ಅಂತ ತಿಳ್ಕೊಳ್ಳೋಣ, ಓಕೆನಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಲಾಗಿನ್ ಆಗೋಕ್ಕೆ ಎಂಡ್ ಪಾಯಿಂಟ್ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನಮಗೆ ಫಾರ್ಮ್ ಬರ್ತಾ ಇತ್ತಲ್ವಾ. ಆ ಫಾರ್ಮಲ್ಲಿ ನಾವು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟಾಗ ನಿಮಗೆ ಎ ಪಿ ಇದು ಔಟ್ಪುಟ್ಟು ತೋರಿಸ್ತಾ ಇತ್ತು. ಸೊ ಇವಾಗ ನಾವು ಬೇಸಿಕ್ ಅಥೆಂಟಿಕೇಶನ್ ಅಂದ್ರೇನು, ಯಾವ ಥರ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಬೇಸಿಕ್ ಅಥೆಂಟಿಕೇಶನ್ ಅಂತ ಹೇಳಿದ್ರೆ ಲೈಕ್ ನಾವು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಯೂಸ್ ಮಾಡಿಬಿಟ್ಟು ನಾವು ಅಥೆಂಟಿಕೇಶನ್ ಮಾಡೋದು, ಓಕೆನಾ. HTTP ಬೇಸಿಕ್ ಅಥೆಂಟಿಕೇಶನ್. ಸೊ ಇದೊಂದು ಡಯಾಗ್ರಾಮ್ ಇದೆ ನೋಡಿ, ಇದು ಸ್ಪ್ರಿಂಗ್ ಸೆಕ್ಯೂರಿಟಿದು ಡಾಕ್ಯುಮೆಂಟೇಶನ್. ಇವಾಗ ನಾವೇನಾದ್ರು ಅನ್ಅಥೆಂಟಿಕೇಟೆಡ್ ರಿಕ್ವೆಸ್ಟ್ ಕಳಿಸಿದೆ ಅಂತ ಹೇಳಿದ್ರೆ, ಇವಾಗ ಕ್ಲೈಂಟು ಇಂದ ಒಂದು ಯಾವ್ದಾದ್ರು ಪ್ರೈವೇಟ್ ಮೆಥಡ್ನ ಆಕ್ಸೆಸ್ ಮಾಡೋಕ್ಕೆ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀನಿ. ಇಫ್ ಇಟ್ ಈಸ್ ಅನ್ಅಥೆಂಟಿಕೇಟೆಡ್ ರಿಕ್ವೆಸ್ಟ್, ನಾನು ನಿಮಗೆ ಡೈರೆಕ್ಟು ಆಕ್ಸೆಸ್ ಡಿನೈಡ್ ಎಕ್ಸೆಪ್ಷನ್ ಬರುತ್ತೆ, ಓಕೆನಾ. ಸೊ ಆ್ಯಕ್ಚುಲಿ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ಇಮೇಜ್ ನೋಡ್ತಾ ಇರ್ಬೋದು, ಇದೇ ಸ್ಪ್ರಿಂಗ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಅಲ್ವಾ ನೋಡಿರೋದು. ಸೊ ನಾವು ಯೂಸರ್ ರಿಕ್ವೆಸ್ಟ್ನ ಕಳಿಸಿದಾಗ ಅದು ಫಾರ್ಮ್ ಬೇಸ್ಡ್ ಬರ್ತಾ ಇತ್ತಲ್ಲ, ಆ ಫಾರ್ಮ್ ಬೇಸ್ಡ್ ಲಾಗಿನ್ ಬಂದ್ಬಿಟ್ಟು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರ್ನ ಯೂಸ್ ಮಾಡ್ತಾ ಇತ್ತು, ಗೊತ್ತಲ್ವಾ ಇದು. ಆಮೇಲೆ ಅದು ಅಥೆಂಟಿಕೇಶನ್ ಮ್ಯಾನೇಜರ್ನ ಕರಿತಾ ಇತ್ತು, ಅಲ್ಲಿಂದ ಪ್ರೊವೈಡರ್ಗೆ ಹೋಗ್ಬಿಟ್ಟು ಆ ಥರ ಫ್ಲೋ ಹೋಗ್ತಾ ಇತ್ತು. ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ಇವಾಗ ಇನ್ಸ್ಟೆಡ್ ಆಫ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರು, ನಾವು ಇವಾಗ ಬೇಸಿಕ್ ಆತ್ ಯೂಸ್ ಮಾಡೋದ್ರಿಂದ ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ನ ಯೂಸ್ ಮಾಡಬೇಕು, ಓಕೆನಾ. ಸೊ ಇವಾಗ ಈ ಫಿಲ್ಟರ್ಗಳಲ್ಲಿ ನಾವು ಒಂದು ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ ಯೂಸ್ ಮಾಡ್ತೀವಿ. ಅದು ಫಿಲ್ಟರ್ ಏನಾಗುತ್ತೆ, ನಮಗೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್ನ ಜನ್ರೇಟ್ ಮಾಡಿಬಿಟ್ಟು ಅಥೆಂಟಿಕೇಶನ್ ಮ್ಯಾನೇಜರ್ನ ಕಾಲ್ ಮಾಡುತ್ತೆ. ಸೊ ಅಥೆಂಟಿಕೇಶನ್ ಮ್ಯಾನೇಜರ್ ಏನು ಮಾಡುತ್ತೆ, ಯಾವುದಾದ್ರು ರೆಸ್ಪೆಕ್ಟಿವ್ ಅಥೆಂಟಿಕೇಶನ್ ಪ್ರೊವೈಡರ್ನ ಸೆಲೆಕ್ಟ್ ಮಾಡಿ ಅಥೆಂಟಿಕೇಟ್ ಮಾಡುತ್ತೆ. ಇಫ್ ಇಟ್ ಇಸ್ ಸಕ್ಸಸ್, ದೆನ್ ಅದು ಅಥೆಂಟಿಕೇಶನ್ ಆಬ್ಜೆಕ್ಟ್ನ ಸೆಕ್ಯೂರಿಟಿ ಹೋಲ್ಡರಲ್ಲಿ ಸ್ಟೋರ್ ಮಾಡಿಬಿಟ್ಟು ಕಂಟಿನ್ಯೂ ವಿತ್ ಅಪ್ಲಿಕೇಶನ್, ಓಕೆನಾ. ಇಫ್ ಇಟ್ ಇಸ್ ಫೇಲ್ಯೂರು, ಬಟ್ ಸ್ಟಿಲ್ ಆ ಫೇಲ್ಯೂರ್ ಡೀಟೇಲ್ಸ್ನ ಇದರಲ್ಲಿ ಸ್ಟೋರ್ ಮಾಡುತ್ತೆ, ಓಕೆನಾ. ಸೊ ಇವಾಗ ನಾವು ಬೇಸಿಕ್ ಅಥೆಂಟಿಕೇಶನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಆ್ಯಸ್ ಪರ್ ದ ಆರ್ಕಿಟೆಕ್ಚರ್ ನೀವು ನೋಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಫಿಲ್ಟರಲ್ಲಿ ನಾವು ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ನ ಆ್ಯಡ್ ಮಾಡಬೇಕು, ಓಕೆನಾ. ಅದಾದಮೇಲೆ ಎಲ್ಲ ಇವಾಗ ಅಥೆಂಟಿಕೇಶನ್ ಮ್ಯಾನೇಜರ್ ಪ್ರೊವೈಡರು ಎಲ್ಲದರಲ್ಲೂ ಕೂಡ ಆ್ಯಡ್ ಮಾಡ್ತಾ ಬರ್ತಾ ಇರಬೇಕು, ಓಕೆನಾ. ಸೊ ಇವಾಗ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನ ನೋಡೋಣ. ಆ್ಯಂಡ್ ಆಲ್ಸೋ ನೀವು ಈ ಡಾಕ್ಯುಮೆಂಟೇಶನ್ ನೋಡ್ತಾ ಇರ್ಬೋದು. ಇವಾಗ ನಾವಿವಾಗ ಒಂದು ಫಿಲ್ಟರ್ನ ಆ್ಯಡ್ ಮಾಡಬೇಕಂತ ಹೇಳಿದ್ರೆ, ದ ಫಾಲೋಯಿಂಗ್ ಬೈ ಡಿಫಾಲ್ಟ್ ಸ್ಪ್ರಿಂಗ್ ಯೂಸಸ್ ದ ಬೇಸಿಕ್ ಬೈ ಡಿಫಾಲ್ಟ್ ಸ್ಪ್ರಿಂಗ್ HTTP ಬೇಸಿಕ್ ಅಥೆಂಟಿಕೇಶನ್ ಸಪೋರ್ಟ್ ಇಸ್ ಎನೇಬಲ್ಡ್. ಹವೆವರ್ as soon as any servlet based configuration is provided, HTTP basic may be explicitly provided, okay. So ಇಲ್ಲಿಂದು ಕಾನ್ಫಿಗರೇಷನ್ ಇದೆ. This is the minimum configuration that we are needed, okay na, in order to you use this basic authentication filter, okay na. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ, HTTP ಸೆಕ್ಯೂರಿಟಿ, ಇವಾಗ ಸೆಕ್ಯೂರಿಟಿ ಕಾನ್ಫಿಗ್ ಅಂತ ಹೇಳ್ಬಿಟ್ಟು ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಓಕೆನಾ. ಈ ಸೆಕ್ಯೂರಿಟಿ ಕಾನ್ಫಿಗ್ ಬಂದ್ಬಿಟ್ಟು ಒಂದು ಕಾನ್ಫಿಗರೇಷನ್ ಕ್ಲಾಸ್. ಸೊ ಅದಕ್ಕೆ ಕಾನ್ಫಿಗರೇಷನ್ ಅಂತ ಕಾನ್ಫಿಗರೇಷನ್ ಆನೋಟೇಷನ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಆಫ್ಟರ್ ದಟ್ ಎನೇಬಲ್ ವೆಬ್ ಸೆಕ್ಯೂರಿಟಿ ಅಂತ ಕೊಡಬೇಕು. ಯಾಕೆ ಎನೇಬಲ್ ವೆಬ್ ಸೆಕ್ಯೂರಿಟಿ ಅಂತ ಕೊಡಬೇಕು ಅಂತ ಹೇಳಿದ್ರೆ, ಬೈ ಡಿಫಾಲ್ಟ್ ಸ್ಪ್ರಿಂಗು ಅದರದೇ ಆದ ಓನ್ ಸೆಕ್ಯೂರಿಟಿ ಯೂಸ್ ಮಾಡ್ತಾ ಇರುತ್ತೆ. ನಾವಿವಾಗ ಅದನ್ನು ಚೇಂಜ್ ಮಾಡ್ತಾ ಇರೋದ್ರಿಂದ, ಸೊ ನಾವು ಅದನ್ನೆಲ್ಲ ಟ್ವೀಕ್ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಸ್ಪ್ರಿಂಗ್ಗೆ ಎನೇಬಲ್ ವೆಬ್ ಸೆಕ್ಯೂರಿಟಿ ಕೊಡಬೇಕು. ನೆಕ್ಸ್ಟ್ ಇದೆಯಲ್ಲ ಕೋಡ್, ಇದನ್ನು ಕಾಪಿ ಮಾಡಬೇಕು. ಏನಿದು, ಇಟ್ ವಿಲ್ ರಿಟರ್ನ್ ದ ಸೆಕ್ಯೂರಿಟಿ ಫಿಲ್ಟರ್ ಚೈನ್, ಓಕೆನಾ. ಆ್ಯಂಡ್ ಮೆಥಡ್ ನೇಮ್ ಫಿಲ್ಟರ್ ಚೈನು HTTP ಸೆಕ್ಯೂರಿಟಿ ಥ್ರೋಸ್ ಎಕ್ಸೆಪ್ಷನ್ನು. ಅದಾದ್ಮೇಲೆ ನಾವೇನು ಮಾಡ್ತಾ ಇದ್ದೀವಿ, HTTP ಬೇಸಿಕ್ ಯೂಸ್ ಮಾಡ್ತಾ ಇದ್ದೀವಿ, ಓಕೆನಾ. ಬೇಸಿಕ್ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ವಿತ್ ಡಿಫಾಲ್ಟ್ಸ್ ಅಂತ ಯೂಸ್ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದೀವಿ. ಇವಾಗ ನಾನು ಈ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಮತ್ತೆ ಇದು ಬೀನ್ ಹಾಕ್ಲೇಬೇಕು. ಯಾಕಂದರೆ ನೀವು ಬೀನ್ ಹಾಕಿಲ್ಲ ಅಂತ ಹೇಳಿದ್ರೆ ಸ್ಪ್ರಿಂಗು ಗೊತ್ತಾಗಲ್ಲ, ಲೈಕ್ ನೀವು ಸೆಕ್ಯೂರಿಟಿ ಫಿಲ್ಟರ್ ಚೈನ್ನ ಗೆ ಟ್ವೀಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಅದು ನಾರ್ಮಲ್ ಫಾರ್ಮ್ ಬೇಸ್ಡ್ ಅಥೆಂಟಿಕೇಶನ್ನೇ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವಾಗ ಏನು ಮಾಡುವ, ಅಪ್ಲಿಕೇಶನ್ನ ರನ್ ಮಾಡ್ತಾ ಇದ್ದೀವಿ. ಟಾಮ್ಕ್ಯಾಸ್ಟ್ ಸ್ಟಾರ್ಟ್ ಆಯಿತು ನೋಡಿ. ಇವಾಗ ಆ್ಯಕ್ಚುಲಿ ನಾನು ಲೋಕಲ್ ಅಷ್ಟು ವೆದರ್ ಹೊಡೆದ ತಕ್ಷಣ ಡೈರೆಕ್ಟಾಗಿ ಆಕ್ಸೆಸ್ ಆಯಿತು, ಯಾವ ಫಾರ್ಮು ಕೇಳಿಲ್ಲ, ಏನೂ ಕೇಳಿಲ್ಲ ಅಥೆಂಟಿಕೇಶನು. ಸೊ ಅದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಾವೇನು ಮಾಡ್ತೀವಿ, ಇಲ್ಲಿಂದ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ, ಓಕೆನಾ. ಇಲ್ಲಿಂದ ರಿಕ್ವೆಸ್ಟ್ ಕಳಿಸ್ತಾ ಇರ್ಬೇಕಾದ್ರೆ ಅಪ್ಲಿಕೇಶನ್ಗೆ ರಿಕ್ವೆಸ್ಟ್ ಬಂದಮೇಲೆ ನಾವು ಯಾವ ರಿಕ್ವೆಸ್ಟ್ನ ಅಥೆಂಟಿಕೇಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಓಕೆನಾ. ನಮ್ಮ ಅಪ್ಲಿಕೇಶನ್ಗೆ ಗೊತ್ತಾಗಲ್ಲ. ಸೊ ಅವಾಗ ನಾವೇನು ಮಾಡಬೇಕು, ಈ ಒಂದು ಮೆಥಡ್ ಇದೆ, ಏನು, ಆಥರೈಸ್ HTTP ರಿಕ್ವೆಸ್ಟ್ ಅಂತ.
ಸೊ http.authorize http ರಿಕ್ವೆಸ್ಟ್ ಓಕೆನಾ. ಆಥರೈಸ್ http ರಿಕ್ವೆಸ್ಟ್ ಮೆಥಡ್ನ ತೊಗೊಂಡ್ಬಿಟ್ಟು ಅದ್ರೊಳಗಡೆ ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರ್ತೀನಿ, auth ಎನಿ ರಿಕ್ವೆಸ್ಟ್ ಅಂತ. ಆ್ಯಂಡ್ ಎನಿ ರಿಕ್ವೆಸ್ಟ್ನ ಅಥೆಂಟಿಕೇಟ್ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ ಓಕೆನಾ. ಅದಾದ್ಮೇಲೆ ನೆಕ್ಸ್ಟು ಯೂಸ್ HTTP ಬೇಸಿಕ್. HTTP ಬೇಸಿಕ್ ಅಂದರೆ ಬೇಸಿಕ್ ಅಥೆಂಟಿಕೇಶನ್. ಸೊ ಇವಾಗ ನೀವು HTTP ಬೇಸಿಕ್, HTTP ಬಂದ್ಬಿಟ್ಟು ಇಟ್ಸ್ ಆಫ್ ಟೈಪ್ HTTP ಸೆಕ್ಯೂರಿಟಿ ಅಲ್ವಾ. ಇವಾಗ ನಾನು HTTP ಬೇಸಿಕ್ ಓಪನ್ ಮಾಡಿದ್ರೆ ಇದು HTTP ಬೇಸಿಕ್ ಕ್ಲಾಸು. ಇದರಲ್ಲಿ ನಿಮಗೆ HTTP ಬೇಸಿಕ್ ಕಾನ್ಫಿಗರರ್ ಅಂತ ಬರುತ್ತೆ ಓಕೆನಾ. ಇದರಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದ್ರ ಒಳಗಡೆ ಹೋದರೆ ನೀವು HTTP ಬೇಸಿಕ್ ಕಾನ್ಫಿಗರಲ್ಲಿ ಇದರಲ್ಲಿ ನಿಮಗೆ ಒಂದು ಕಾನ್ಫಿಗರ್ ಮೆಥಡ್ ಅಂತ ಬರುತ್ತೆ, ನೋಡೋಣ ತಡೀರಿ. ಇಲ್ಲಿ ಕಾನ್ಫಿಗರ್ ಮೆಥಡ್ ಇದೆಯಲ್ಲ, ಈ ಕಾನ್ಫಿಗರ್ ಮೆಥಡಲ್ಲಿ ಯು ಆರ್ ಸೀಯಿಂಗ್ ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ನ ಇದು ಯೂಸ್ ಮಾಡ್ತಾ ಇದೆ ಓಕೆನಾ. ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ HTTP ಬೇಸಿಕ್. ಸೊ ಇಲ್ಲಿ ನೋಡಿದ್ನಲ್ಲ, ಇದು ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ನ ಯೂಸ್ ಮಾಡುತ್ತೆ. ಆ್ಯಂಡ್ ಆಫ್ಟರ್ ದಟ್ ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ನ ಯೂಸ್ ಮಾಡಿ ಇವಾಗ ನೆಕ್ಸ್ಟ್ ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ ಹೋದರೆ ಇದೆಲ್ಲ ಕಾಣ್ಲಿಕ್ಕೆ ಸಿಗುತ್ತೆ ನಮಗೆ ಓಕೆನಾ. ಇದು ಗೊತ್ತಾಯ್ತಲ್ವ ಯಾವ್ದ್ಯಾವುದು ಇರುತ್ತೆ ಅಂತ. ಸೊ ಇದಾಯಿತು. ಸೊ ಇವಾಗ ನಾನು ಅಪ್ಲಿಕೇಶನ್ನ ರನ್ ಮಾಡ್ತೀನಿ. ಅಪ್ಲಿಕೇಶನ್ ರನ್ ಮಾಡಿಬಿಟ್ಟು ನೋಡೋಣ ಎಲ್ಲಿಗೆ ಹೋಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದು ಅವಾಗಲೇ ಬಂದಿತ್ತು, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರಲ್ಲ, ನೋಡೋಣ. ಅವಾಗ ನೋಡಿ ಪಾಸ್ವರ್ಡ್ ಜನರೇಟ್ ಆಗ್ತಿತ್ತು ಗೊತ್ತಾ, ಏನು ಯೂಸ್ ಇಟ್ ಫಾರ್ ಆ ಥರ ಪಾಸ್ವರ್ಡ್ ಎಲ್ಲ ಏನು ಜನರೇಟ್ ಆಗಿಲ್ಲ. ಇವಾಗ ಇದು ನೋಡಿ, ಇವಾಗ ನಾನು ಇದು ರಿಫ್ರೆಶ್ ಮಾಡಿದ ತಕ್ಷಣ ಒಂದು ಪಾಪಪ್ ಬರುತ್ತೆ. ಪಾಪಪ್ ಬಂದ್ಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡು. ಸೊ ಇವಾಗ ನಾವೇನು ಮಾಡ್ಬೋದು, ಈ ಅಪ್ಲಿಕೇಶನ್ ಪ್ರಾಪರ್ಟೀಸಲ್ಲಿ ನಾನು ಕಾನ್ಫಿಗರ್ ಮಾಡಿದ್ದೀನಿ ನೋಡಿ, ಸ್ಪ್ರಿಂಗು ಸೆಕ್ಯೂರಿಟಿ ಯೂಸರ್ ಡಾಟ್ ನೇಮು ಯೂಸರ್ ಡಾಟ್ ಪಾಸ್ವರ್ಡು. ಸೊ ಇದನ್ನು ನಾವು ಯೂಸ್ ಮಾಡ್ಬೋದು. ಇವಾಗ ನೋಡಿ ನಾನು ಯೂಸ್ ಮಾಡ್ತೀನಿ ಅಡ್ಮಿನ್ 1 2 3 ಓಕೆನಾ. ಸೊ ಅದನ್ನು ಯೂಸ್ ಮಾಡಿ ಸೈನ್ ಇನ್ ಕೊಟ್ಟಾಗ ನಮಗೆ ಇದು ಎಂಡ್ ಪಾಯಿಂಟು ಬಂದು ತೋರಿಸುತ್ತೆ. ಸೊ ಇವಾಗ ಇದನ್ನೇ ನಾವು ಡಿಬಗ್ ಮಾಡಲು ರನ್ ಮಾಡೋಣ ಓಕೆನಾ ಅಪ್ಲಿಕೇಶನ್. ರನ್ ಆಗಲಿ ಡಿಬಗ್ ಮಾಡಲಿ. ನಾನು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂತು ನೋಡಿ ರಿಕ್ವೆಸ್ಟ್ ಓಕೆನಾ. ರಿಕ್ವೆಸ್ಟ್ ಎಲ್ಲಿ ಲ್ಯಾಂಡ್ ಆಗಿದೆ ಅಂತ ಹೇಳಿದ್ರೆ ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರಲ್ಲಿ ಬಂದು ಲ್ಯಾಂಡ್ ಆಗಿದೆ ಓಕೆನಾ. ಆ್ಯಂಡ್ ಆಫ್ಟರ್ ದಟ್ ನೀವು ನೆಕ್ಸ್ಟ್ ಹೋಗ್ತೀನಿ ಅಂತ ಹೇಳಿದ್ರೆ ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ ಇಲ್ಲಿ ನೋಡ್ತಾ ಇರ್ಬೋದು. ಇದು ನೋಡಿ, ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರು ಏನು ಜನರೇಟ್ ಮಾಡ್ತೀವಿ, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್ ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ ಆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್. ಸ್ಪ್ರಿಂಗ್ ಸೆಕ್ಯೂರಿಟಿ ಇದರಲ್ಲೂ ನಾವು ನೋಡಿದ್ವಿ, ಎಲ್ಲಿದೆ ಇಲ್ಲಿ ನೋಡಿದ್ವಿ ನೋಡಿ, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್ ಅದೇ ಇದು ಜನರೇಟ್ ಆಗಿದೆ. ಸೊ ಆಫ್ಟರ್ ದಟ್ ನಾವು ಹಂಗೆ ನೆಕ್ಸ್ಟ್ ಹೋಗ್ತಾ ಇದ್ರೆ ಆ್ಯಂಡ್ ನೋಡಿ ಇಲ್ಲಿ ಪ್ರಿನ್ಸಿಪಲ್ ಆಬ್ಜೆಕ್ಟು ಲೈಕ್ ಮತ್ತು ಕ್ರೆಡೆನ್ಷಿಯಲ್ಸ್ ನಾವೆಲ್ಲ ಕಳಿಸಿದ್ನಲ್ಲ ಅದು ಕೂಡ ಇಲ್ಲೇ ಬಂದಿದೆ. ಕ್ರೆಡೆನ್ಷಿಯಲ್ಸ್ ಪ್ರೊಟೆಕ್ಟೆಡ್ಡು, ಡೀಟೇಲ್ಸು, ಗ್ರಾಂಟೆಡ್ ಅಥಾರಿಟೀಸು ಮತ್ತು ಪ್ರಿನ್ಸಿಪಲ್ ಅಡ್ಮಿನು ಇದೆಲ್ಲ ಬಂದಿದೆ. ನೆಕ್ಸ್ಟು ನಾವು ಇದು ನನಗೆ ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಇವಾಗ ಬೇಸಿಕ್ ಫಿಲ್ಟರ್ ಆಯಿತು. ಫಿಲ್ಟರಿಂದ ಎಲ್ಲಾಗುತ್ತೆ, ಅಥೆಂಟಿಕೇಶನ್ ಮ್ಯಾನೇಜರ್ಗೆ ಹೋಗುತ್ತೆ. ಅಥೆಂಟಿಕೇಶನ್ ಮ್ಯಾನೇಜರಲ್ಲಿ ಯಾವ್ದು ಹೇಳಿ, ಇದು ಪ್ರೊವೈಡರ್ ಮ್ಯಾನೇಜರ್ ಓಕೆನಾ. ಅಥೆಂಟಿಕೇಶನ್ ಮ್ಯಾನೇಜರ್ ಅಬ್ಸ್ಟ್ರಾಕ್ಷನ್, ಅದು ಪ್ರೊವೈಡರ್ ಮ್ಯಾನೇಜರ್ ಇಂಪ್ಲಿಮೆಂಟೇಷನು. ಸೊ ಇಲ್ಲಿಗೆ ಬರುತ್ತೆ. ಇಲ್ಲಿ ಅದು ಬಂದ್ಬಿಟ್ಟು ಒಂದು ಸಪೋರ್ಟ್ಸ್ ಮೆಥಡ್ ಇದೆಯಲ್ಲ, ಒಂದು ಸೆಕೆಂಡು, ಇಲ್ಲಿ ಸಪೋರ್ಟ್ಸ್ ಮೆಥಡು
ರಿಸಲ್ಟ್ ಅಂತ ಇದೆ, ರಿಸಲ್ಟ್ಗೆ ಹಾಕೋಣ ನಾವು. ನೆಕ್ಸ್ಟ್ ರನ್ ಮಾಡೋಣ. ಯೂಸರ್ ನೇಮ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್, ಇಲ್ಲಿ ರಿಸಲ್ಟ್ಸು. ಹೆಲ್ತಿ ಅಂತ ಬಂತ. ಓಕೆ, ಸೊ ಈ ರಿಸಲ್ಟಲ್ಲಿ ನಿಮಗೆ ಲೈಕ್ DAO ಅಥೆಂಟಿಕೇಶನ್ ಪ್ರೊವೈಡರ್ನ ಸೆಲೆಕ್ಟ್ ಮಾಡುತ್ತೆ ಇದು. ಯಾಕಂತ ಹೇಳಿದ್ರೆ ಇದು ಇಂಟರ್ನಲ್ ಯೂಸರ್ಸ್ DAO ಅಥೆಂಟಿಕೇಶನ್ ಪ್ರೊವೈಡರ್ ಅಲ್ವಾ. ಸೊ ಇದು ಆ್ಯಕ್ಚುಲಿ ಒಂದು ಫಾರ್ ಲೂಪು, ಅದಾದಮೇಲೆ ಜನ್ರೇಟ್ ಆಗುತ್ತೆ. ಒಂದು ಸೆಕೆಂಡ್. ಗೈಸ್, ಇವಾಗ ಏನಾಯಿತು, ನಾವು ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ ಅಲ್ವಾ. ಸೊ ಬೇಸಿಕಲಿ ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಯೂಸರ್ ನೇಮ್ ಪಾಸ್ವರ್ಡ್ನ ನಾವು ಇದ್ರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ, ಎಲ್ಲಿ ಅಪ್ಲಿಕೇಶನ್ ಪ್ರಾಪರ್ಟೀಸಲ್ಲಿ. ಬಟ್ ರಿಯಲ್ ಟೈಮಲ್ಲಿ ನಾವು ಈ ಥರ ಮಾಡಲ್ಲ. ಸೊ ಇವಾಗ ನೀವು ಈ ಡಯಾಗ್ರಾಮ್ ನೋಡ್ತಾ ಇರ್ಬೋದು. ರಿಯಲ್ ಟೈಮಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಡೇಟಾಬೇಸ್ನ ಯೂಸ್ ಮಾಡ್ತಾ ಇದ್ದೀವಿ. ಡೇಟಾಬೇಸಿಂದಲ್ಲಿ ನಾನು ಯೂಸರ್ ನೇಮ್ ಪಾಸ್ವರ್ಡ್ನ ಸ್ಟೋರ್ ಮಾಡಿಬಿಟ್ಟು ನಾನು ಯೂಸರ್ ಡೀಟೇಲ್ಸ್ನ ಸರ್ವಿಸ್ ಯೂಸ್ ಮಾಡಿ ಅದರಿಂದ ನಾನು ಅದನ್ನು ಫೆಚ್ ಮಾಡ್ತಾ ಇದ್ದೀನಿ. ಓಕೆನಾ. ಇವಾಗ ಈ ಯೂಸರ್ ಡೀಟೇಲ್ಸ್ ಸರ್ವಿಸ್ ಇದೆಯಲ್ಲ, ಇವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲ ಕಸ್ಟಮು ನಮ್ಮದೇ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಇಲ್ಲಿ. ಲೈಕ್ ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀವಿ. ಅದೇ ಥರ ನಾವು ಅಥೆಂಟಿಕೇಶನ್ ಮ್ಯಾನೇಜರ್ನ ನಾವು ಕ್ರಿಯೇಟ್ ಮಾಡಬೇಕು. ಅಥೆಂಟಿಕೇಶನ್ ಪ್ರೊವೈಡರ್ DAO ಅಥೆಂಟಿಕೇಶನ್ ಪ್ರೊವೈಡರ್ ಯೂಸ್ ಮಾಡುತ್ತೆ. ಯೂಸರ್ ಡೀಟೇಲ್ಸ್ ಸರ್ವಿಸು ಕೂಡ ಯೂಸರ್ ಡೀಟೇಲ್ಸು ಕಸ್ಟಮ್ ಆಗಿ ನಾವು ಕ್ರಿಯೇಟ್ ಮಾಡಬೇಕು. ಓಕೆನಾ. ಸೊ ಇವಾಗ ನೀವು ಈ ಸ್ಪ್ರಿಂಗ್ ಡಾಕ್ಯುಮೆಂಟೇಶನ್ ಹೋಗ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಯೂಸರ್ ಡೀಟೇಲ್ಸ್ ಇದೆ. ಓಕೆನಾ. ಬೇಸಿಕ್ ಅಥೆಂಟಿಕೇಶನ್ ಅಲ್ವಾ. ಇದರಲ್ಲಿ ಯೂಸರ್ ಡೀಟೇಲ್ಸ್ ಇದೆ. ಯೂಸರ್ ಡೀಟೇಲ್ಸ್ ಇಸ್ ದ ಆಬ್ಜೆಕ್ಟ್ ರಿಟರ್ನ್ ಬೈ ಯೂಸರ್ ಡೀಟೇಲ್ಸ್ ಸರ್ವಿಸ್. ಇಲ್ಲೊಂದು ಯೂಸರ್ ಡೀಟೇಲ್ಸ್ ಸರ್ವಿಸ್ ಇದೆ ಗೊತ್ತಾ, ಇದು ಡೇಟಾಬೇಸಿಂದ ಕ್ರೆಡೆನ್ಷಿಯಲ್ಸ್ನ ಫೆಚ್ ಮಾಡುತ್ತಲ್ಲ. ಸೊ ಅದು ಬಂದ್ಬಿಟ್ಟು ಯೂಸರ್ ಡೀಟೇಲ್ಸ್ ಆಬ್ಜೆಕ್ಟ್ನ ರಿಟರ್ನ್ ಮಾಡುತ್ತೆ. ಓಕೆನಾ. ಅದಾದಮೇಲೆ ನೆಕ್ಸ್ಟು ಈ DAO ಅಥೆಂಟಿಕೇಶನ್ ಪ್ರೊವೈಡರ್ ಅದು ಫೆಚ್ ಮಾಡಿಬಿಟ್ಟು ಯಾರಿಗೆ ಕೊಡುತ್ತೆ ಅಂದರೆ ಅಥೆಂಟಿಕೇಶನ್ ಪ್ರೊವೈಡರ್. ಇವಾಗ ನಾವು ಯಾವುದು ಯೂಸ್ ಮಾಡ್ತೇವೆ, DAO ಅಥೆಂಟಿಕೇಶನ್ ಪ್ರೊವೈಡರ್. ಅದು ಯೂಸರ್ ಡೀಟೇಲ್ಸ್ನ ನೋಡ್ಬಿಟ್ಟು ವ್ಯಾಲಿಡೇಟ್ ಮಾಡಿ ಅಥೆಂಟಿಕೇಶನ್ನ ಮಾಡುತ್ತೆ. ಓಕೆನಾ. ಸೊ ಇವಾಗ ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟು ನಮ್ಗೆ ಏನು ಬೇಕು ಅಂತ ಹೇಳಿದ್ರೆ ಯೂಸರ್ಸ್ ಬೇಕು, ಎಂಟಿಟಿ. ಯಾಕಂದರೆ ಅದನ್ನೇ ಅಲ್ವಾ ನಾವು ಸ್ಟೋರ್ ಮಾಡೋಕ್ಕೆ ಹೋಗೋದು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಎಂಟಿಟಿ ಕ್ರಿಯೇಟ್ ಮಾಡ್ತೀವಿ, ಕ್ಲಾಸ್ ಯೂಸರ್ಸು. ಅದು ಇಂಪ್ಲಿಮೆಂಟ್ಸ್ ಹೇಳ್ತೀನಿ, ಅದು ಯೂಸರ್ ಡೀಟೇಲ್ಸ್ ಸರ್ವಿಸ್ ಎಂದು ಕೊಟ್ಟಿದ್ದೀನಿ ಅಂತ. ಅದಾದಮೇಲೆ ಸ್ಟ್ರಿಂಗು, ಯೂಸರ್ ನೇಮು, ಪಾಸ್ವರ್ಡ್ ಅದೆಲ್ಲ ಹಾಕಿ ಗೆಟರ್ ಸೆಟ್ಟರು ಲಾಂಬಾಕ್ ಹಾಕಿದ್ದೀನಿ. ಓಕೆನಾ. ಅದಾದಮೇಲೆ ಎಂಟಿಟಿ ಆದಮೇಲೆ ನಾವೇನು ಮಾಡ್ತೀವಿ, ರೆಪೋಸಿಟ್ರಿ ಏನು ಮಾಡ್ತಾ ಇದೆ, ನಾವು ಇಂಟರ್ಫೇಸ್ ಕ್ರಿಯೇಟ್ ಮಾಡ್ತೀವಿ. ಏನು ಕಸ್ಟಮ್ ಯೂಸರ್ ಡೀಟೇಲ್ ರೆಪೋಸಿಟ್ರಿ. ಓಕೆನಾ. ಈ ಯೂಸರ್ ಡೀಟೇಲ್ ರೆಪೋಸಿಟ್ರಿ ಬಂದ್ಬಿಟ್ಟು ಇದೇನು ಮಾಡುತ್ತೆ, ಇದು ಡೇಟಾಬೇಸ್ಗೆ ಕನೆಕ್ಟ್ ಆಗಿಬಿಟ್ಟು ಅದರಲ್ಲಿಂದ ಯೂಸರ್ ನೇಮ್ ಪಾಸ್ವರ್ಡ್ನ ತೆಗೆಯುತ್ತಲ್ವಾ. ಸೊ ಯೂಸರ್ ಡೀಟೇಲ್ ರೆಪೋಸಿಟ್ರಿ ಎಕ್ಸ್ಟೆಂಡ್ಸು JPA ರೆಪೋಸಿಟ್ರಿ. ಇದು ಯೂಸರ್ಸು ಮತ್ತು ಇದ್ರದ್ದು ಟೈಪ್ ಬಂದ್ಬಿಟ್ಟು ಲಾಂಗ್ ಇದೆ. ಓಕೆನಾ. ಅದರಲ್ಲಿ ಪ್ರೈಮರಿ ಐಡಿ, ಅದರಲ್ಲಿ ಒಂದು ಮೆಥಡ್ ಬರೀತಾ ಇದ್ದೀವಿ, ಆಪ್ಷನಲ್ ಆಫ್ ಯೂಸರ್ಸ್, ಫೈಂಡ್ ಬೈ ಯೂಸರ್ ನೇಮು, ಸ್ಟ್ರಿಂಗ್ ಯೂಸರ್ ನೇಮ್. ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀವಿ, ಕಸ್ಟಮ್ ನಾವು ಒಂದು ಸರ್ವಿಸ್ ಕ್ಲಾಸ್ನ ಕ್ರಿಯೇಟ್ ಮಾಡೋದು, ಕಸ್ಟಮ್ ಯೂಸರ್ ಡೀಟೇಲ್ ಸರ್ವಿಸು. ಓಕೆನಾ. ಅದು ಇಂಪ್ಲಿಮೆಂಟ್ಸ್ ಯೂಸರ್ ಡೀಟೇಲ್ ಸರ್ವಿಸು. ಯೂಸರ್ ಡೀಟೇಲ್ ಸರ್ವಿಸ್ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಯೂಸರ್ ಡೀಟೇಲ್ ಸರ್ವಿಸನ್ನ ಯೂಸ್ ಮಾಡಿಕೊಂಡೆ ನಾವು ಡೇಟಾಬೇಸಿಂದ ಫೆಚ್ ಮಾಡೋದಲ್ವಾ. ಸೊ ಅದಕ್ಕೆ ನಾವು ಕೂಡ ಒಂದು ಸರ್ವಿಸ್ನ ಅದೇ ಥರ ಕ್ರಿಯೇಟ್ ಮಾಡಿ, ಕಸ್ಟಮ್ ಕ್ರಿಯೇಟ್ ಮಾಡಿ ಅದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಸರ್ವಿಸ್ ಕ್ಲಾಸಲ್ಲಿ ನಾವು ರೆಪೋಸಿಟ್ರಿ ಕನೆಕ್ಟ್ ಆಗಬೇಕಂದ್ರೆ ರೆಪೋಸಿಟ್ರಿನ ಆಟೋ ವೈರ್ ಮಾಡಬೇಕು, ಆಟೋ ವೈರ್ ಮಾಡಿದ್ದೀವಿ. ಸೊ ಇವಾಗ ಏನಾಯಿತು, ಇದನ್ನು ಲೋಡ್ ಯೂಸರ್ ಬೈ ಯೂಸರ್ ನೇಮ್ ಅಂತ ಒಂದು ಮೆಥಡ್ ಇರುತ್ತೆ. ಆ ಮೆಥಡ್ನ ನಾವು ಇದನ್ನು ಮಾಡಬೇಕು. ಓಕೆನಾ. ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಸೊ ಸ್ಟ್ರಿಂಗ್ ಯೂಸರ್ ನೇಮ್ನ ಕಾಲ್ ಮಾಡೋಕ್ಕಾದ್ರೆ ಯೂಸರ್ ನೇಮ್ ಕಳಿಸ್ತಾರೆ. ನಾವೇನು ಮಾಡ್ತೀವಿ, ಯೂಸರ್ ಡೀಟೇಲ್ಸ್ ರೆಪೋಸಿಟ್ರಿ ಡಾಟ್ ಫೈಂಡ್ ಬೈ ಯೂಸರ್ ನೇಮ್, ಈ ಫೈಂಡ್ ಬೈ ಯೂಸರ್ ನೇಮ್ನ ಕರೆದ್ಬಿಟ್ಟು ಅದಾದಮೇಲೆ ಯೂಸರ್ ನೇಮ್ ಕೊಡ್ತೀವಿ. ಆರ್ ಎಲ್ಸ್ ಥ್ರೋ ನೋ ನ್ಯೂ ಯೂಸರ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಅಂತ ಇದೆ. ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದು ಬಂದ್ಬಿಟ್ಟು ಏನನ್ನ ರಿಟರ್ನ್ ಮಾಡುತ್ತೆ ಅಂದರೆ ಯೂಸರ್ ಡೀಟೇಲ್ಸ್ ಆಬ್ಜೆಕ್ಟ್ನ ರಿಟರ್ನ್ ಮಾಡುತ್ತೆ. ಯಾವುದು ಲೋಡ್ ಬೈ ಯೂಸರ್ ನೇಮ್. ಎಲ್ಲಿ ಇದು ನಮ್ಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು, ಯೂಸರ್ ಡೀಟೇಲ್ಸ್ ಇಸ್ ಆಬ್ಜೆಕ್ಟ್ ರಿಟರ್ನ್ ಬೈ ಯೂಸರ್ ಡೀಟೇಲ್ಸ್ ಸರ್ವಿಸ್. ಓಕೆನಾ. ಇದೇನು ಮಾಡುತ್ತೆ, ಯೂಸರ್ ಡೀಟೇಲ್ಸ್ ನ ರಿಟರ್ನ್ ಮಾಡುತ್ತೆ. ಬಟ್ ನಾವು ಇಲ್ಲಿ ಯೂಸರ್ ಡೀಟೇಲ್ಸ್ ಇಲ್ಲಿ ನೋಡಿದ್ರೆ ಇಲ್ಲಿ ನಾವೇನು ರಿಟರ್ನ್ ಮಾಡ್ತಾ ಇದ್ದೀವಿ, ಇಲ್ಲಿ ಯೂಸರ್ಸ್ನ ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಯೂಸರ್ಸಲ್ಲಿ ಹೋಗಿ ಇಂಪ್ಲಿಮೆಂಟ್ಸ್ ಯೂಸರ್ ಡೀಟೇಲ್ಸ್ ಅಂತ ಇದು ಇಂಟರ್ಫೇಸ್ ಯೂಸರ್ ಡೀಟೇಲ್ಸ್ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅದರಲ್ಲಿ ಮೆಥಡ್ ಬರುತ್ತೆ. ಈಸ್ ಅಕೌಂಟ್ ಎಕ್ಸ್ಪೈರ್ಡು, ಇಸ್ ಅಕೌಂಟ್ ನಾನ್ ಲಾಕ್ಡ್ ಅಂತ ಈ ಮೆಥಡ್ಸ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಓಕೆನಾ. ಸೊ ಅವಾಗ ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ನಿಮ್ಗೆ ಯಾವುದೇ ರೀತಿ ಎರರ್ ಬರಲ್ಲ, ಇಲ್ಲಿ ಎರರ್ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ನಮ್ಮದು ಯೂಸರ್ ಡೀಟೇಲ್ಸ್ ಸರ್ವಿಸು, ಕಸ್ಟಮ್ ಯೂಸರ್ ಡೀಟೇಲ್ಸ್ ಸರ್ವಿಸು ರೆಡಿ ಆಯಿತು. ಓಕೆನಾ. ಈ ಕಸ್ಟಮ್ ಯೂಸರ್ ಡೀಟೇಲ್ಸ್ ಸರ್ವಿಸ್ ರೆಡಿ ಆದಮೇಲೆ ನೆಕ್ಸ್ಟು ನಾವು ಅಥೆಂಟಿಕೇಶನ್ ಮ್ಯಾನೇಜರ್ನ ಹೇಳಬೇಕು. ಲೈಕ್
ಈ ಅಥೆಂಟಿಕೇಶನ್ ಪ್ರೊವೈಡರ್ ಯೂಸ್ ಮಾಡಬೇಕು, ಅಥೆಂಟಿಕೇಶನ್ ಪ್ರೊವೈಡರ್ ಇದನ್ನು ಯೂಸ್ ಮಾಡಬೇಕು. ಸೊ ಅದಕ್ಕೆ ನಾವು ಅದನ್ನು ಹೇಳಕ್ಕೆ ಏನು ಮಾಡ್ತೀವಿ, ನಾವು ಸೆಕ್ಯೂರಿಟಿ ಕಾನ್ಫಿಗರೇಷನ್ಗೆ ಹೋಗ್ತೀವಿ. ಓಕೆನಾ, ಸೆಕ್ಯೂರಿಟಿ ಕಾನ್ಫಿಗರೇಷನಲ್ಲಿ ಅಥೆಂಟಿಕೇಶನ್ ಮ್ಯಾನೇಜರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಯಾವ ಥರ ಅಂದರೆ ಪಬ್ಲಿಕ್ ಅಥೆಂಟಿಕೇಶನ್ ಮ್ಯಾನೇಜರ್. ಓಕೆನಾ, ಮತ್ತು ಈ ಅಥೆಂಟಿಕೇಶನ್ ಮ್ಯಾನೇಜರ್ಗೆ ನಾವು ಈ ಯೂಸರ್ ಡೀಟೇಲ್ಸ್, ಈ ಅಥೆಂಟಿಕೇಶನ್ ಮ್ಯಾನೇಜರ್ ಬಂದ್ಬಿಟ್ಟು ಯಾವುದೋ ಯಾವ ಪ್ರೊವೈಡರ್ ಯೂಸ್ ಮಾಡುತ್ತೆ ಅಂದರೆ DAO ಅಥೆಂಟಿಕೇಶನ್ ಪ್ರೊವೈಡರ್. ಓಕೆನಾ, ಸೊ ಅದನ್ನೇ ಇಲ್ಲಿ ಏನು ಮಾಡ್ತೀವಿ, DAO ಅಥೆಂಟಿಕೇಶನ್ ಪ್ರೊವೈಡರ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. DAO ಅಥೆಂಟಿಕೇಶನ್ ಪ್ರೊವೈಡರ್ ಇದು ಕೊಟ್ಟು ಅಂದರೆ ಅಥೆಂಟಿಕೇಶನ್ ಮ್ಯಾನೇಜರು DAO ಅಥೆಂಟಿಕೇಶನ್ ಪ್ರೊವೈಡರ್ನ ಯೂಸ್ ಮಾಡ್ತಾ ಇರುತ್ತೆ. ಆ DAO ಅಥೆಂಟಿಕೇಶನ್ ಪ್ರೊವೈಡರ್ಗೆ ನಾವು ಹೇಳ್ಬೇಕು ನಮ್ಮದು ಕಸ್ಟಮ್ ಯೂಸರ್ ಡೀಟೇಲ್ ಸರ್ವಿಸ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಳಪ್ಪ ಅಂತ. ಅದನ್ನು ಯಾವ ಥರ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಯೂಸರ್ ಡೀಟೇಲ್ ಸರ್ವಿಸ್ ಇದೆಯಲ್ಲ ಇದನ್ನು ಪಾಸ್ ಮಾಡ್ತೀವಿ. ನಾವು ಅದಕ್ಕೂ ಮುಂಚೆ ಏನು ಮಾಡಿದ್ವಿ, ಆ ಯೂಸರ್ ಡೀಟೇಲ್ ಸರ್ವಿಸ್ನ ಒಂದು ಬಿನ ಕನ್ವರ್ಟ್ ಮಾಡಿದ್ವಿ. ಪಬ್ಲಿಕ್ ಯೂಸರ್ ಡೀಟೇಲ್ ಸರ್ವಿಸು ರಿಟರ್ನ್ ನ್ಯೂ ಕಸ್ಟಮ್ ಯೂಸರ್ ಡೀಟೇಲ್ ಸರ್ವಿಸ್ ಅಂತ ಈ ಥರ ಹಾಕ್ಬಿಟ್ಟು ಬಿನ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬಿನ್ನ ನಾವು ಇಂಜೆಕ್ಟ್ ಮಾಡಿದ್ರೆ ನಮಗೆ ನಮ್ಮದು ಕಸ್ಟಮ್ ಯೂಸರ್ ಡೀಟೇಲ್ ಸರ್ವಿಸ್ ಏನಿದೆಯೋ ಅದೇ ಕೂಡ ಇಂಜೆಕ್ಟ್ ಆಗಿರುತ್ತೆ. ಸೊ ಇದನ್ನೇ ನಾವು ಅದೇ ಮೆಥಡ್ನ ಇಲ್ಲಿ ನೋಡಿ, ಯೂಸರ್ ಡೀಟೇಲ್ ಸರ್ವಿಸು ಇದನ್ನು ಪ್ಯಾರಾಮೀಟರಾಗಿ ತೊಗೊಂಡಿದ್ವಿ ಯೂಸರ್ ಡೀಟೇಲ್ ಸರ್ವಿಸ್ನ. ಸೊ ಅದನ್ನೇ ಇಲ್ಲಿ ಇಂಜೆಕ್ಟ್ ಮಾಡಿದ್ದೀವಿ. ನೀವು ಪ್ಯಾರಾಮೀಟರಾಗಿ ತೊಗೊಂಡಿಲ್ಲ ಅಂದರೂ ಕೂಡ ಜಸ್ಟ್ ಈ ಮೆಥಡ್ನೇ ಕೂಡ ಇಲ್ಲಿ ಇಂಜೆಕ್ಟ್ ಮಾಡ್ಕೊಬೋದು. ಓಕೆನಾ, ಸೊ ಇಲ್ಲಿವರೆಗೂ ಮಾಡಿದ್ದೀವಿ ನಾವು. ಇವಾಗ ನೆಕ್ಸ್ಟ್ ಪ್ರೊಸೀಜರ್ನ ನೋಡೋಣ. ಇದ್ರಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾವು ಸೆಕ್ಯೂರಿಟಿ ಕಾನ್ಫಿಗು ನಾನು DAO ಅಥೆಂಟಿಕೇಶನ್ ಪ್ರೊವೈಡರ್ ಕ್ರಿಯೇಟ್ ಮಾಡಿದೆ ಅಲ್ವಾ. ಇವಾಗ ಅಥೆಂಟಿಕೇಶನ್ ಮ್ಯಾನೇಜರ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಥೆಂಟಿಕೇಶನ್ ಮ್ಯಾನೇಜರು ಅಥೆಂಟಿಕೇಶನ್ ಪ್ರೊವೈಡರ್ನ ಕಾಲ್ ಮಾಡಬೇಕಲ್ವ. ಯಾವ್ದು ಕಾಲ್ ಮಾಡ್ತಾ ಇದೆ, DAO ಅಥೆಂಟಿಕೇಶನ್ ಪ್ರೊವೈಡರ್ನ ಕಾಲ್ ಮಾಡ್ತಾ ಇದೆ. ಆ್ಯಂಡ್ DAO ಅಥೆಂಟಿಕೇಶನ್ ಪ್ರೊವೈಡರು ಇವಾಗ ಯೂಸರ್ ಡೀಟೇಲ್ ಸರ್ವಿಸ್ನ ಯೂಸ್ ಮಾಡಬೇಕು. ಏನಕ್ಕೆ, ಡೇಟಾಬೇಸಿಂದ ಅದನ್ನು ಫೆಚ್ ಮಾಡೋಕ್ಕೆ ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತಾಯಿದ್ವಿ, ಯೂಸರ್ ಡೀಟೇಲ್ ಸರ್ವಿಸ್ನ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಯೂಸರ್ ಡೀಟೇಲ್ ಸರ್ವಿಸ್ ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ, ನಾನೊಂದು ಬಿನ ಕ್ರಿಯೇಟ್ ಮಾಡಿದ್ದೀನಿ. ಇಟ್ ವಿಲ್ ರಿಟರ್ನ್ ದ ಆಬ್ಜೆಕ್ಟ್ ಆಫ್ ಯೂಸರ್ ಡೀಟೇಲ್ ಸರ್ವಿಸ್. ಬಟ್ ಅದು ಕಸ್ಟಮ್ ಯೂಸರ್ ಡೀಟೇಲ್ ಸರ್ವಿಸ್ ಇದೆಯಲ್ಲ ನಮ್ಮದು, ಅದನ್ನು ರಿಟರ್ನ್ ಮಾಡುತ್ತೆ. ಸೊ ಅದನ್ನು ಇಲ್ಲಿ ಪ್ಯಾರಾಮೀಟರಾಗಿ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾಸ್ವರ್ಡ್ ಎನ್ಕೋಡರು. ಯಾಕಂತ ಹೇಳಿದ್ರೆ ನಮಗೆ ಈ ಅಥೆಂಟಿಕೇಶನ್ ಪ್ರೊವೈಡರ್ಗೆ ಪಾಸ್ವರ್ಡ್ ಎನ್ಕೋಡರ್ ಬೇಕಲ್ಲ. ನಾವು ಪಾಸ್ವರ್ಡ್ನ ಡೇಟಾಬೇಸಲ್ಲಿ ಸ್ಟೋರ್ ಮಾಡೋಕ್ಕೂ ಮತ್ತು ಅದರಿಂದ ಫೆಚ್ ಮಾಡಿದಾಗ ಡಿಕೋಡ್ ಮಾಡೋಕ್ಕೂ, ಅದಕ್ಕೆ ನಾವು ಅದ್ರದ್ದೊಂದು ಬಿನ್ ಕ್ರಿಯೇಟ್ ಮಾಡಿ ಬಿಕ್ರಿಟ್ ಪಾಸ್ವರ್ಡ್ ಎನ್ಕೋಡರ್ ಅಂತ. ಅದರಲ್ಲಿ ಏನು ಮಾಡ್ತಾಯಿದ್ವಿ, DAO ಅಥೆಂಟಿಕೇಶನ್ ಪ್ರೊವೈಡರು ಡಾಟ್ ಸೆಟ್ ಪಾಸ್ವರ್ಡ್ ಎನ್ಕೋಡನ್ನು ಸೆಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಅಥೆಂಟಿಕೇಶನ್ ಮ್ಯಾನೇಜರ್ದು ಇಂಪ್ಲಿಮೆಂಟೇಷನ್ ಏನು ಪ್ರೊವೈಡರ್ ಮ್ಯಾನೇಜರ್ ಅದನ್ನು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹೆಂಗೆ ರಿಟರ್ನ್ ಮಾಡ್ತಾರೆ, ರಿಟರ್ನ್ ನೀವು ಪ್ರೊವೈಡರ್ ಮ್ಯಾನೇಜರು ಮತ್ತು ಈ DAO ಅಥೆಂಟಿಕೇಶನ್ ಪ್ರೊವೈಡರ್ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟು ಇದೇನಾಯಿತು, ನಮ್ಮದೆಲ್ಲ ಇದೆಲ್ಲ ರೆಡಿ ಆಯಿತು. ನೆಕ್ಸ್ಟು ಅಡ್ಮಿನ್ ಇನಿಷಿಯಲೈಸರ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ. ಇದೇನಕ್ಕೆ ಅಂತ ಹೇಳಿದ್ರೆ, ಇವಾಗ ನಾವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಫಸ್ಟು ಟೈಮ್ ಲಾಗಿನ್ ಆಗೋಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಬೇಕಲ್ವಾ. ಸೊ ಅದನ್ನು ನಾವು ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಇದು ಜಸ್ಟ್ ಆ್ಯಕ್ಚುಲಿ ಈ ಥರ ಮಾಡಬಾರ್ದು, ಬಟ್ ಸಿಂಪಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಇದನ್ನು ಈ ಥರ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮಗೆ ರಿಯಲ್ ಟೈಮ್ ಅಪ್ಲಿಕೇಶನ್ ಡಿಫ್ರೆಂಟಾಗಿ ಮಾಡ್ತೀವಿ. ಓಕೆನಾ, ಇಲ್ಲಿ ಕಮಾಂಡ್ ಲೈನ್ ರನ್ನರ್ ಯೂಸ್ ಮಾಡ್ತೀವಿ. ಸೊ ಇದರಿಂದ ಏನು ಯೂಸಪ್ಪ ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಲ್ಲ ಅದೇ ಟೈಮ್ಗೆ ಕೂಡ ಈ ಪಾರ್ಟ್ ಆಫ್ ದ ಕೋಡ್ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ, ಏನು ಮಾಡ್ತಾಯಿದ್ದೀನಿ, ಇಫ್ ಯೂಸರ್ ರೆಪೋಸಿಟರಿ ಡಾಟ್ ಫೈಂಡ್ ಬೈ ಯೂಸರ್ ನೇಮ್ ಅಡ್ಮಿನ್ ಇಫ್ ಇಟ್ ಈಸ್ ಎಂಟಿ. ಓಕೆನಾ, ಡೇಟಾಬೇಸಲ್ಲಿ ಚೆಕ್ ಮಾಡಿ ಇದರಲ್ಲಿ ಎಂಟಿ ಇದ್ದರೆ ಅವಾಗ ಏನು ಮಾಡಬೇಕು, ಯೂಸರ್ನ ಕ್ರಿಯೇಟ್ ಮಾಡಬೇಕು. ಹೆಂಗೆ, ಯೂಸರ್ ಈಸ್ ಈಕ್ವಲ್ ಟು ನ್ಯೂ ಯೂಸರ್ ನೇಮ್ ಬಂದ್ಬಿಟ್ಟು ಅಡ್ಮಿನ್ನು, ಪಾಸ್ವರ್ಡ್ ಬಂದ್ಬಿಟ್ಟು ಇವಾಗ ನಾವು ಏನು ಕೊಡ್ತಿದ್ದೀವಿ, ಯಾವುದು ಅಡ್ಮಿನ್ 1 2 3 4 ಕೊಡ್ತಾ ಇದ್ದೀವಲ್ಲ ಅದನ್ನು ಎನ್ಕೋಡ್ ಮಾಡ್ಬಿಟ್ಟು ಹಾಕಪ್ಪ ಅಂತ. ಅಂದರೆ ಪಾಸ್ವರ್ಡ್ ಎನ್ಕೋಡನ್ನು ಯೂಸ್ ಮಾಡಿ ನಾವು ಎನ್ಕೋಡ್ ಮಾಡ್ತಾ ಇದ್ದೀವಿ. ಎನ್ಕೋಡ್ ಅಂತ ಹೇಳಿದ್ರೆ ಅದು ಒಂದು ನಾರ್ಮಲ್ ಇವಾಗ ಅಡ್ಮಿನ್ 1 2 3 4 ಡೇಟಾಬೇಸಲ್ಲಿ ಸ್ಟೋರ್ ಆಗಲ್ಲ. ನಾನು ತೋರಿಸ್ತೀನಿ ಯಾವ ಥರ ಅಂತ. ಮತ್ತು ರೋಲ್ನ ಸೆಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ಯೂಸರ್ ರೆಪೋಸಿಟರಿ ಡಾಟ್ ಸೇವ್ ಮಾಡಿಬಿಟ್ಟು ಅಡ್ಮಿನ್ನ ಸೇವ್ ಮಾಡ್ತಾ ಇದ್ದೀವಿ. ಓಕೆನಾ, ಸೊ ಇವಾಗ ಅಪ್ಲಿಕೇಶನ್ ರನ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇವಾಗ ರನ್ನಲ್ಲಿ ಹೋದರೆ ಇವಾಗ ನೋಡಿ, ಇದು ಓಕೆನಾ, ಡಿಫಾಲ್ಟ್ ಅಡ್ಮಿನ್ ಯೂಸರ್ ಕ್ರಿಯೇಟೆಡ್ ಅಂತ ಬಂದಿದೆ. ಓಕೆನಾ, ಸೊ ಇವಾಗ ನಾನೇನು ಮಾಡ್ತೀನಿ, ಅದನ್ನು ಆಕ್ಸೆಸ್ ಮಾಡೋಕ್ಕೆ ಹೋಗ್ತೀನಿ. ಸೊ ಇದು ಆಲ್ರೆಡಿ ಸೆಷನಲ್ಲಿದ್ದೆ, ಅದಕ್ಕೆ ಒಂದು ತೋರಿಸ್ತಾ ಇದೆ, ಒಂದು ಬೇರೆ. ಓಕೆನಾ, ಇಲ್ಲಿ ಪಾಪಪ್ ಕೇಳ್ತಾ ಇದೆ. ಇಲ್ಲಿ ಅವಾಗ ಏನು ಮಾಡಬೇಕು, ನಾನು ಅಡ್ಮಿನ್ 1 2 3 4 ಅದು ಪಾಸ್ವರ್ಡ್ ಕೊಟ್ಟ ತಕ್ಷಣ ನಿಮಗೆ ಅದು ಎಂಡ್ ಪಾಯಿಂಟ್ ಬಂತು. ಹಂಗೆ ನೀವು ಡೇಟಾಬೇಸಲ್ಲಿ ಹೋಗಿ ನೋಡ್ತೀನಿ ಅಂತ ಹೇಳಿದ್ರೆ, ಇದು ಡೇಟಾಬೇಸಲ್ಲಿ ನೀವು ನೋಡ್ತಾ ಇರಬೇಕು, ಯೂಸರ್ಸ್ನ ಟೇಬಲ್ ಕ್ರಿಯೇಟ್ ಆಗಿದೆ. ID 1 ಪಾಸ್ವರ್ಡ್ ನೋಡಿ, ನಾವು ಅಡ್ಮಿನ್ 1 2 3 4 ಕೊಟ್ಟಿದ್ವಲ್ಲ ಅದು ಹ್ಯಾಶ್ ಆಗಿ ಕನ್ವರ್ಟ್ ಆಗಿದೆ. ಮತ್ತು ರೋಲ್ ಅಡ್ಮಿನ್ನು, ಯೂಸರ್ ನೇಮು ಅಡ್ಮಿನ್ನು. ಓಕೆನಾ, ಇದು ಕನ್ವರ್ಟ್ ಆಗಿ ಇದಾಗ್ತಾ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ ಅಥೆಂಟಿಕೇಶನ್. ಸೊ ನಾವು ಯಾವ ಥರ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸೊ ಫಸ್ಟು ನಾವು
ಏನು ಮಾಡಿದ್ವಿ, ಯೂಸರ್ ರೆಪೋಸಿಟ್ರಿನ ಕ್ರಿಯೇಟ್ ಮಾಡಿದ್ವಿ. ರೆಪೋಸಿಟ್ರಿ ಅದು ಡೇಟಾಬೇಸಿಗೆ ಕನೆಕ್ಟ್ ಆಗೋಕ್ಕೆ, ಓಕೆನಾ. ಯೂಸರ್ ರೆಪೋಸಿಟ್ರಿಯಲ್ಲಿ ಅದು ಎಕ್ಸ್ಟೆಂಡ್ ಜಿ ಪಿ ಒಂದು ಫೈಂಡ್ ಬೈ ಯೂಸರ್ ನೇಮ್ ಮೆಥಡ್ ಹಾಕಿದ್ವಿ. ಆಮೇಲೆ ಒಂದು ಎಂಟಿಟಿ ಕ್ರಿಯೇಟ್ ಮಾಡಿ ಯೂಸರ್ಸು, ಅದರಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕೊಟ್ಬಿಟ್ಟು ಅದು ಇಂಪ್ಲಿಮೆಂಟ್ಸ್ ಯೂಸರ್ ಡೀಟೇಲ್ಸ್ ಕೊಟ್ವಿ, ಓಕೆನಾ. ಯಾಕೆ ಯೂಸರ್ ಡೀಟೇಲ್ಸ್ ಅಂತ ಹೇಳಿದ್ರೆ, ಸೊ ಇದು ಆಬ್ಜೆಕ್ಟ್ ಬಂದ್ಬಿಟ್ಟು ಇದು ಯಾವುದಪ್ಪ, ಕಸ್ಟಮ್ ಯೂಸರ್ ಡೀಟೇಲ್ಸ್ ಸರ್ವಿಸು. ಸೊ ಈ ಯೂಸರ್ ಡೀಟೇಲ್ಸ್ ಸರ್ವಿಸ್ ಬಂದ್ಬಿಟ್ಟು ಯೂಸರ್ ಡೀಟೇಲ್ಸ್ ಆಬ್ಜೆಕ್ಟ್ನ ರಿಟರ್ನ್ ಮಾಡುತ್ತೆ ಅಂತೇಳಿ ಅದನ್ನು ಕೊಟ್ವಿ. ಸೊ ಅದಾದಮೇಲೆ ಇದಕ್ಕೆ ಸರ್ವಿಸ್ಗೆ ರೆಪೋಸಿಟ್ರಿನ ಇಂಜೆಕ್ಟ್ ಮಾಡಿಬಿಟ್ಟು ನಾವು ಈ ಮೆಥಡ್ನ ಕಾಲ್ ಮಾಡಿದ್ವಿ. ಆ್ಯಂಡ್ ಆಫ್ಟರ್ ದಟ್ ನಾವು ಇವಾಗ ಸೆಕ್ಯೂರಿಟಿ ಕಾನ್ಫಿಗರಲ್ಲಿ ಫಿಲ್ಟರ್ ಚೈನ್ಗೆಲ್ಲ ಹೋಗ್ಬಿಟ್ಟು ಇದೆಲ್ಲ ಆ್ಯಡ್ ಮಾಡಿದ್ವಿ. ಇದು ನಾರ್ಮಲ್ ನಮ್ಮದು ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ ಆ್ಯಡ್ ಮಾಡೋಕ್ಕೆ, ಮತ್ತು ಯೂಸರ್ ಡೀಟೇಲ್ ಸರ್ವಿಸ್ದು ನಮ್ಮದು ಕಸ್ಟಮ್ ಯೂಸ್ ಮಾಡೋಕ್ಕೆ ಈ ಬೀನ್ ಕ್ರಿಯೇಟ್ ಮಾಡಿದ್ವಿ. ಪಾಸ್ವರ್ಡ್ ಎನ್ಕೋಡರು ಕೂಡ ಬೀಕ್ರೆಡ್ ಪಾಸ್ವರ್ಡ್ ಎನ್ಕೋಡರ್ ಯೂಸ್ ಮಾಡಿದ್ವಿ. ಮತ್ತು ಅಥೆಂಟಿಕೇಶನ್ ಮ್ಯಾನೇಜರ್ನ ನಾವೇ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೆ ನಾವು DAO ಅಥೆಂಟಿಕೇಶನ್ ಪ್ರೊವೈಡರ್ ಇದು ಮಾಡಿದ್ವಿ, ಮತ್ತು ಪಾಸ್ವರ್ಡ್ ಎನ್ಕೋಡರ್ ಕೂಡ ನಾವು ಕ್ರಿಯೇಟ್ ಮಾಡಿರೋ ಬೀಕ್ರೆಡ್ ಪಾಸ್ವರ್ಡ್ ಎನ್ಕೋಡರೇ ಸೆಟ್ ಮಾಡಿದ್ವಿ. ಅದಾದಮೇಲೆ ಇದೆಲ್ಲ ಮಾಡಿದ್ವಿ, ಓಕೆನಾ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇದರಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ. ಇವಾಗ HTTP ಬೇಸಿಕ್ ಅಥೆಂಟಿಕೇಶನಲ್ಲಿ ಇವಾಗ ಆಥರೈಸ್ HTTP ರಿಕ್ವೆಸ್ಟ್, ಓಕೆನಾ. ಆತ್ಗೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರೆದ್ಬಿಟ್ಟು ಎನಿ ರಿಕ್ವೆಸ್ಟ್ ಅಂದರೆ ನಾನು ಆಲ್ ರಿಕ್ವೆಸ್ಟ್ನ ಅಥೆಂಟಿಕೇಟ್ ಅಂತ ಫಸ್ಟ್ ಕೊಟ್ಟಿದ್ದೆ, ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ರಿಕ್ವೆಸ್ಟ್ ಮ್ಯಾಚರ್ಸ್ ಅಂತ ಬರುತ್ತೆ, auth.request matchers ಅಂತ. ಇದರಲ್ಲಿ ನೀವು ಯಾವುದೇ ರಿಕ್ವೆಸ್ಟ್ ಕೂಡ ಹಾಕ್ಬೋದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಅಪ್ಲಿಕೇಶನ್ ಲಾಗಿನ್ ಆಗ್ತಿರೋ, ಅದು ಹೋಮ್ ಪೇಜ್ ಇರುತ್ತೆ. ಹೋಮ್ ಪೇಜ್ಗೆ ಯಾರು ಅಥೆಂಟಿಕೇಟ್ ಮಾಡಲ್ಲ ಅಲ್ವಾ, ಲೈಕ್ ಫಸ್ಟ್ ಲಾಗಿನ್ಗೆ ಹಾಕ್ತೀವಿ, ಅದಾದ್ಮೇಲೆ ಹೋಮ್ ಪೇಜ್ ಬರುತ್ತೆ, ಅದಕ್ಕೆ ಯಾರು ಇದು ಮಾಡಲ್ಲ. ಸೊ ಅದನ್ನು ನೀವು ಪರ್ಮಿಟ್ ಮಾಡಬೇಕು. ಸೊ ಆ ಪರ್ಮಿಟ್ ಮಾಡ್ಬೇಕಾದ್ರೆ ಸೊ ಇವಾಗ h2.console ಪರ್ಮಿಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ CFSRF ಕ್ರಾಸ್ ಸೈಟ್ ರಿಕ್ವೆಸ್ಟ್ ಫೋರ್ಜರಿ ಅಂತ ಇರುತ್ತೆ, ಓಕೆನಾ. ಸೊ ಅದು ಬೈ ಡಿಫಾಲ್ಟ್ ಎನೇಬಲ್ ಆಗಿರುತ್ತೆ. ಅದನ್ನು ಡಿಸೇಬಲ್ ಮಾಡಬೇಕು ಅಂತ ಹೇಳಿದ್ರೆ ಲೈಕ್ ನೀವು CSRF, ಓಕೆನಾ. CSRF ಅದನ್ನು ಡಿಸೇಬಲ್ ಮಾಡಬೇಕು ಅಂತ ಹೇಳಿದ್ರೆ CSRF ನೆಕ್ಸ್ಟ್ CSRF.disable ಅಂತ ಒಂದು ಮೆಥಡ್ ಇರುತ್ತೆ. ಸೊ ಈ ಥರ ಕೂಡ ಡಿಸೇಬಲ್ ಮಾಡಿ. ಸೊ ಈ ಥರ ಯಾವುದೇ ಫಂಕ್ಷನಾಲಿಟಿ ಕೂಡ ನೀವು ಸೆಕ್ಯೂರಿಟಿ ಫಿಲ್ಟರ್ ಚೈನ್ಗೆ ಆ್ಯಡ್ ಮಾಡ್ಕೊಬೋದು, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೀವು ಇದರಲ್ಲಿ ಕಂಪ್ಲೀಟ್ ಬೇಸಿಕ್ ಅಥೆಂಟಿಕೇಶನ್ ಅಂದರೆ ಏನು, ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡೋದು, ಬೇಸಿಕ್ ಅಥೆಂಟಿಕೇಶನ್, ಕಸ್ಟಮ್ ಬೇಸಿಕ್ ಅಥೆಂಟಿಕೇಶನ್ ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ನೀವು ಈ ಡಯಾಗ್ರಾಮ್ನ ನೆನ್ಪಿಟ್ಕೊಂಬಿಡಿ, ಸ್ಪ್ರಿಂಗ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ನ. ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಏನೇ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.